ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಸಭೆ ನಡೆಸಿ ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಟ್ಟ ಶಾಸಕ ಎಚ್.ಟಿ. ಮಂಜು. ನೂರಾರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಅವರಿಗೆ ಮನವಿ ಸಲ್ಲಿಸಿ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಂಡ ರೈತ ಬಾಂಧವರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಡಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಸೇರಿದಂತೆ ಇಡೀ ತಾಲೂಕು ಆಡಳಿತವೇ ಇಂದು ಬೂಕನಕೆರೆ ಹೋಬಳಿ ಕೇಂದ್ರಕ್ಕೆ ಆಗಮಿಸಿ ಶ್ರೀಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ನೇರವಾಗಿ ರೈತರ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದೆ ಎಂದು ಹೇಳಿದ ಶಾಸಕರು, ಭ್ರಷ್ಟ ಅಧಿಕಾರಿಗಳು ಹಾಗೂ ಬಡ ಜನರಿಗೆ ತೊಂದರೆ ನೀಡುವ ಅಧಿಕಾರಿಗಳಿಗೆ ನನ್ನ ತಾಲೂಕಿನಲ್ಲಿ ಜಾಗವಿಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಡ ಜನರ ನೋವಿಗೆ ಧ್ವನಿಯಾಗಬೇಕು. ವಿನಾಕಾರಣ ಸಾಮಾನ್ಯರನ್ನ ಕಚೇರಿಗೆ ಅಲೆದಾಡಿಸುವ ಲಂಚಕೋರ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ನಾನೇ ಸರ್ಕಾರಕ್ಕೆ ಪತ್ರ ಬರೀತೇನೆ ಅಂತ ಶಾಸಕ ಮಂಜು ಅವರು ಎಚ್ಚರಿಸಿದರು. ಪಾಂಡವಪುರ ಉಪವಿಭಾಗಾಧಿಕಾರಿ ನಂದೀಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸತೀಶ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಹಾಗೂ ಶೈಲೇಂದ್ರ ಕುಮಾರ್ ವಿತರಿಸಿದರು. ವಿವಿಧ ಇಲಾಖೆಗಳ ಸಾಧನ ಸಲಕರಣೆಗಳನ್ನು ಶಾಸಕರು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ. 15 ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಒಂದು ಕಾರ್ಯಕ್ರಮ ಮಾಡುವುದು ಒಂದು ನಿಯಮ ಇದೆ. ಬಹುತೇಕ ಹಾಗೆ ಒಂದು ರೌಂಡ್ಸ್ ಅಂದ್ರೆ 3-4 ತಿಂಗಳಿಗೆ ನಮ್ಮ ತಾಲೂಕು ಸಹ ಪ್ರತಿ 4 ತಿಂಗಳಿಗೆ ಒಂದು ಬರುವ ಅವಕಾಶ ಇದೆ. ಕಳೆದ ವರ್ಷ ಈ ಕಾರ್ಯಕ್ರಮ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮದ ಒತ್ತಡದಿಂದ ಸ್ವಲ್ಪ ತಡ ಆಗಿದೆ. ಮುಂದೆ 4 ತಿಂಗಳಿಗೆ ಪ್ರತಿ ವರ್ಷ 2 ಈ ಕಾರ್ಯಕ್ರಮ ಮಾಡೋಣ. ಈ ಕಾರ್ಯಕ್ರಮ ಕೇವಲ ಓದಿಗೆ ಸೀಮಿತ ಕಾರ್ಯಕ್ರಮ ಅಲ್ಲ, ಇದು ತಾಲೂಕು ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮನೆಯ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ರಿ, ಇಲಾಖೆಯವರು ತಮಗೆ ಬರುವಂತ ಅರ್ಜಿಗಳನ್ನ ಕೌಂಟರ್ ಮಾಡಿ ಸಂಬಂಧಪಟ್ಟ ತಂತ್ರಾಂಶ ಮುಖಾಂತರ ನೋಂದಣಿ ಮಾಡಿಸ್ಕೊಂಡು ಆ ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ತಾವೆಲ್ಲೂ ಸಹ ಸಹಕಾರ ಮಾಡ್ತಿದ್ರು ಅನ್ನೋದನ್ನ ಸಹ ಹೇಳ್ತಾ, ಜೊತೆಗೆ ಮೊನ್ನೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹುತೇಕ ಇಲ್ಲಿ ಬಂದಿರೋದ್ರಲ್ಲಿ 30-40% ನಮ್ಮ ಅಧಿಕಾರಿಗಳು ಸಹ ಇದ್ದಾರೆ. ಒಂದು ಅಂದ್ರೆ ಜನ ಕಮ್ಮಿ ಬಂದ್ರೆ ತಾಲೂಕಿನ ಸಮಸ್ಯೆ ಇಲ್ಲ ಅಂತಲ್ಲ, ಅಂತ ಸಮಸ್ಯೆ ಇದೆ. ಸ್ವಲ್ಪ ಅಂಶದ ಎಲ್ಲ ಕಡೆ ಮಾಹಿತಿಯ ತೊಂದರೆ ಮತ್ತು ಪ್ರಚಾರ ತೊಂದರೆ ಸಹ ಆಗಿದೆ ಅನ್ನೋದು ಮಾತನ್ನ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಈ ತಾಲೂಕಿನ ಶಾಸಕನಾಗಿ ನಿರ್ವಹಿಸ್ತೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಸರ್ಕಾರ ಯಾವುದೇ ಕಾರ್ಯಕ್ರಮವೂ ಸಹ ಪೂರ್ವಪರ ಯೋಚನೆ ಮಾಡಿ ಚರ್ಚೆ ಮಾಡಿ ಸಂಬಂಧಪಟ್ಟ ತಜ್ಞರ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮಗಳು ಮಾಡಿರ್ತಾರೆ. ಈಗ ಮೋದಿನಿ ಆಗಿರ್ಬೋದು, ಮೋದಿ ಮುಕ್ತ ಖಾತೆ, ಕೋಡಿ ಮುಕ್ತ ಗ್ರಾಮಗಳಿರ್ಬೋದು, ಮೋದಿ ಖಾತೆ ಆಂದೋಲನ ಇರ್ಬೋದು, ಅವೆಲ್ಲವೂ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು. ಎಲ್ಲಾ ಕಾರ್ಯಕ್ರಮಗಳನ್ನ ನಿಗದಿತ ಅವಧಿಗೆ ನಿಗದಿತ ವೇಳೆಗೆ ಪ್ರಾಪರ್ ವೇಳೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಜನಗಳು ತಾಲೂಕು ಅರಿವು ತಪ್ಪುತ್ತೆ. ಈ ಕಾರ್ಯಕ್ರಮ ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಸರ್ಕಾರ ಸಹ ಪ್ರಾಪರ್ ವೇಳೆ ಮಾಡಿದ ಸರ್ಕಾರಿ ಕಾರ್ಯಕ್ರಮಗಳನ್ನ ಒಂದು ನಿಯಮಬದ್ಧವಾಗಿ ಮಾಡುವ ಸಂದರ್ಭದಲ್ಲಿ ಜನರು ಸಹ ನಮಗೂ ಸಹ ಜನಪ್ರತಿನಿಧಿಗಳಿಗೂ ಸಹ ಜನರು ಬರೋದು ತಪ್ಪುತ್ತೆ. ಮಾನ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸಹ ದೂರ ಕೊಡೋದು ತಪ್ಪುತ್ತೆ ಅಂತ ಸಮಸ್ಯೆಗೆ ಪರಿಹಾರ ನೀಡುವ ಕಾರ್ಯಕ್ರಮ ಆಗಿದೆ. ಒಂದು ವೇಳೆ ತಾವು ಕೊಟ್ಟಂತ ಅರ್ಜಿ ಕಾನೂನುಬದ್ಧವಾಗಿ ಬದ್ಧವಾಗಿಲ್ಲ ಸಹ ಅದನ್ನು ಸಹ ತಮಗೆ ರಿಜಿಸ್ಟ್ರೇಷನ್ ಮಾಡಿರೋ ನಂಬರ್ಗೆ ಮೆಸೇಜ್ ಮುಖಾಂತರ ಹಿಂಬಾಲಕ ಮುಖಾಂತರ ಕೊಡುವಂತ ಒಂದು ಕಾರ್ಯಕ್ರಮ ಆಗಿದೆ. ಒಂದು ವೇಳೆ ಅದು ಕಾನೂನಾತ್ಮಕ ಇದ್ರೂ ಸಹ ಸ್ಥಳಾವ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮೊನ್ನೆ ಜಿಲ್ಲಾ ನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿದ್ದಾರೆ. ಇದು ಐಜಿಪಿ ಒಂದು ಸರ್ಕಾರದ ತಂತ್ರಾಂಶ. ಆ ತಂತ್ರಾಂಶದಲ್ಲೇ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ಆ ತಂತ್ರಾಂಶದ ಇದರಲ್ಲೇ ಅರ್ಜಿಗಳನ್ನ ಇಲಾಖೆಯವರು ಕೌಂಟರ್ಗಳು ಮಾಡಿ ಅದರ ಅರ್ಜಿಗಳನ್ನ ಸ್ವೀಕರಣೆ ಮಾಡುವ ಸಂದರ್ಭದಲ್ಲಿ ಬಹುತೇಕ ಆ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಈ ಕಾರ್ಯಕ್ರಮ ಬಹುತೇಕ ಸರ್ಕಾರ ಒಂದು ಯಶಸ್ಸಿಗೆ ಕಾರಣ ಆಗಬೇಕು ಅಂತ ಮತ್ತೊಮ್ಮೆ ನನ್ನಲ್ಲಿ ನನ್ನ ಮಾತನಾಡಿದ ಮಾತು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಕುರಿತು ಸಮಸ್ಯೆಗಳಿಗೆ ಎಲ್ಲರೂ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನೀಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ
ವೇದಿಕೆ ಮಾಡಬೇಕು. ಇದು ಕಣ್ಣಿಕಾಂತ ವ್ಯವಹಾರ. ಇದನ್ನ ತಾವೇನ್ ಮಾಡ್ತೀವಿ ದೂರ್ಕೊಂಡು ಇವತ್ತಿನವರೆಗೆ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ನೆಕ್ಸ್ಟ್, ಕೃಷಿ ಉಪಕರಣಗಳನ್ನ ರೈತರಿಗೆ ಸಹಾಯ ಆಗುವಂತೆ ಸರ್ಕಾರದ ನಿಧಿಯಿಂದ ಕೃಷಿ ಇಲಾಖೆಗೆ ಸಾಕಷ್ಟು ಬಾಡಿಗೆ ಕೊಡುವ ಉದ್ದೇಶದಿಂದ ಸಾಕಷ್ಟು ಉಪಕರಣಗಳನ್ನು ರೈತರಿಗೆ ಕೃಷಿ ಇಲಾಖೆಗೆ ಕೃಷಿ ಇಲಾಖೆಗೆ ಇವತ್ತು ಒಂದೇ ಒಂದು ಉಪಕರಣವೂ ಇಲ್ಲ. ಯಾವುದೇ ರೈತ ತಮಗೆ ಬಾಡಿಗೆ ಬಿಟ್ಟಿಲ್ಲ, ಯಾವುದೇ ರೈತ ತಮಗೆ ಬಾಡಿಗೆ ಬಿಟ್ಟಿಲ್ಲ. ಆ ಉಪಕರಣಗಳು ಏನಾದ್ರು ಇದು ಸಾರ್ವಜನಿಕರ ತೆರಿಗೆ ಹಣ ಅಲ್ವಾ? ಇದಕ್ಕೆ ನಮಗೆ ಸ್ಪಷ್ಟ ಮಾಹಿತಿ ಬೇಕು. ತೋಟಗಾರಿಕಾ ಇಲಾಖೆ ಕರೀತಾರೆ, ಬನ್ನಿ ಸಬ್ಸಿಡಿ ಕೊಡ್ತೀವಿ, ನಿಮಗೆ ಮಿನಿ ಟ್ರ್ಯಾಕ್ಟರ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಕರೀತಾರೆ. ಓರಮ್ಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಕ್ಕಿ ಮಂಚದಲ್ಲಿ ಅವರಿಗೆ ಟ್ರ್ಯಾಕ್ಟರ್ ಕೊಡೋ ಉದ್ದೇಶಕ್ಕೆ ಅರ್ಜಿ ತಗೊಳ್ತಾರೆ. ಆಮೇಲೆ ಅವ್ರ ಕಡೆಯಿಂದ 50,000 ರೂಪಾಯಿ ತಂದು ಕೊಟ್ಟರೆ ನಿನಗೆ ನಾನು ಟ್ರ್ಯಾಕ್ಟರ್ ಕೊಡ್ತೀನಿ ಅಂತ. ಇದಕ್ಕೆ ಹಲವಾರು ಚಳುವಳಿಗಳು ನಡೆದಿದ್ದೇವೆ. ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಮುಂದೆನೂ ಕೂಡ ಧರಣಿ ನಡೆದಿದೆ. ಆದರೂ ಕೂಡ ಈ ತನಕ ತೋಟಗಾರಿಕೆ ಬೆಳೆ ಮಾಡತಕ್ಕಂಥ ರೈತರಿಗೆ ಯಾವುದೇ ಸಬ್ಸಿಡಿ ತಲುಪ್ತಾ ಇಲ್ಲ. ಕೂಕಿನಕೆರೆ ಕಳೆದ ಬಾರಿ ನಿಮ್ಗೆ ಇದೇ ಅರ್ಜಿ ಕೊಟ್ಟಿದ್ದು. ಕೂಕಿನಕೆರೆ ಹೋಗಿ ಮಾವನಕೆರೆ ಗ್ರಾಮದ ಹತ್ರ ಒಂದು ಸೇರಿದೆ ಶಿಥಿಲವಾಗಿ ಸೂಚಿಸಿದೆ. ಯಮಾವತಿ ಇಲಾಖೆಯಿಂದ ಮಾಡಿಸಿಕೊಡಿ ಅಂತ ಇವತ್ತುವರೆಗೆ ಆ ಕಾಮಗಾರಿಯನ್ನು ಕೊಟ್ಟಿಲ್ಲ. ನಮ್ಮ ಈ ಸಾರ್ವಜನಿಕ ಆಸ್ಪತ್ರೆ ಇದು ಒಳ್ಳೆ ಬಿಲ್ಡಿಂಗ್ ಅಂತೂ ತುಂಬಾ ಸೊಗಸಾಗಿ ಕಟ್ಟಿದೆ. ಹೋಬಳಿ ಹೆಡ್ ಕ್ವಾರ್ಟರ್ ಆಸ್ಪತ್ರೆ ದಯಮಾಡಿ ತಾವು ಒಳಗಡೆ ಬಂದ್ರೆ ಅದು ಎಷ್ಟು ಮಟ್ಟಿಗೆ ನೈರ್ಮಲ್ಯನ ಕಾಪಾಡಿದ್ದಾರೆ, ಎಷ್ಟು ಜನ ಸಾಕಿದ್ದಾರೆ ಅನ್ನೋದನ್ನ ತಾವು ಕಣ್ಣಾರೆ. ಇದು ಜನರ ಆರೋಗ್ಯನ ಕಾಪಾಡತಕ್ಕಂಥ